ಗೆಳೆಯರೇ, ಅಮೆಝಾನ್‌ನಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಿದರೆ ಅದರ ಬಿಲ್ಲನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆ ಒಂದು ಪಾರ್ಸೆಲ್‌ನ ಬಾಕ್ಸ್‌ನಲ್ಲಿ ಬಿಲ್ ಬಂದಿದ್ರೆ ಓಕೆ, ಬಂದಿಲ್ಲ ಅಂದರೆ ಅದನ್ನು ನಾವು ಆ ಒಂದು ಅಮೆಝಾನ್ ಆ್ಯಪ್‌ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾವು ಅಮೆಝಾನ್ನ ಓಪನ್ ಮಾಡ್ಕೊಳ್ಳೋಣ. ನಾವು ಯಾವುದೇ ಪ್ರಾಡಕ್ಟ್ ಇರ್ಬೋದು, ಫೋನ್ ತರಿಸಿರಬಹುದು ಅಥವಾ ಇನ್ಯಾವುದೇ ಪ್ರಾಡಕ್ಟ್‌ನ ತರಿಸಿರಬಹುದು, ಅದರ ಒಂದು ಬಿಲ್ಲನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಅಮೆಝಾನ್‌ನಲ್ಲಿ ಯು ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಆರ್ಡರ್ ಅಂತ ಏನಿದೆ ಆರ್ಡರ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಒಂದು ಆರ್ಡರ್ನ ನೀವು ಬಿಲ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತೀರ ಆ ಒಂದು ಆರ್ಡರ್ನ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಇನ್ವಾಯ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಇನ್ವಾಯ್ಸ್ ಅಂತ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ವಾಯ್ಸ್ ಅಂತ ಇದೆ, ವಾರಂಟಿ ಸ್ಲಿಪ್ ಅಂತ ಇದೆ. ನಾನು ಇನ್ವಾಯ್ಸ್ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಡೌನ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಇನ್ವಾಯ್ಸ್ ಕಾಪಿ ಅನ್ನೋದು ಡೌನ್ಲೋಡ್ ಆಗುತ್ತೆ ತಕ್ಷಣದಲ್ಲಿ. ಈ ರೀತಿ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಒಂದು ಏನು ಇನ್ವಾಯ್ಸ್ ಕಾಪಿ ಇರುತ್ತೆ ಅದನ್ನು ಅಥವಾ ಬಿಲ್ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಸ್ನೇಹಿತರೆ. ಆ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ GST ಒಂದು ಡೀಟೇಲ್ಸ್ ಇರ್ಬೋದು, ಟ್ಯಾಕ್ಸ್ ಡೀಟೇಲ್ಸ್ ಇರ್ಬೋದು, ಸಂಪೂರ್ಣವಂತ ಡೀಟೇಲ್ಸ್ ಇಲ್ಲಿ ಒಂದು ಸ್ಲಿಪ್ನಲ್ಲಿ ಇರುತ್ತೆ. ಈ ರೀತಿ ನಾವು ಬಿಲ್ನ ಡೌನ್ಲೋಡ್ ಮಾಡ್ಕೋಬಹುದು.